ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ರೈತ ಸಂಘ ಯಾದಗಿರಿ ಜಿಲ್ಲೆಯ ಸಮಸ್ತ ರೈತ ಬಾಂಧವರು ರಾಜ್ಯ ಜಿಲ್ಲಾ ತಾಲೂಕಾ ಗ್ರಾಮ ಎಲ್ಲರಿಗೂ ನಮಸ್ಕಾರ. ಇದೇ ತಿಂಗಳು ನಾರಾಯಣಪುರ ಎಡದಂಡೆ ಕಾಲುವೆ ನೀರು ಹರಿಸುವುದು ಮುಕ್ತಾಯವಾಗುತ್ತಲಿದ್ದು ರೈತರ ಎಲ್ಲ ಬೆಳೆಗೆ ಏಪ್ರಿಲ್ 15ರವರೆಗೆ ನೀರು ಹರಿಸಲು ಒತ್ತಾಯಿಸಿ 24/3/2026 ಮಂಗಳವಾರದಂದು ಹುಣಸಗಿ ಪಟ್ಟಣದ ಮಹಾಂತಸ್ವಾಮಿ ವೃತ್ತದಿಂದ ಬೈಕ್ ರ್ಯಾಲಿ ಮತ್ತು ಇತರೆ ವಾಹನ ಮೂಲಕ ಕೆಬಿಜೆಎನ್ಎಲ್ ನಾರಾಯಣಪುರ ಮುಖ್ಯ ಇಂಜಿನಿಯರ್ ಕಚೇರಿ ಮುತ್ತಿಗೆ ಹಾಕಿ ಅನಿರ್ದಿಷ್ಟಾವಧಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಸಮಸ್ತ ಜಿಲ್ಲೆಯ ಎಲ್ಲಾ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಭಾಗವಹಿಸಿ ಹೋರಾಟ ಯಶಸ್ವಿ ಮಾಡಬೇಕು ಎಂದು ವಿನಂತಿ. ಶ್ರೀ ಮಹೇಶಗೌಡ ಎಂ ಸುಬೇದಾರ್ ಸಗರ ರಾಜ್ಯ ಕಾರ್ಯಾಧ್ಯಕ್ಷರು, ಶ್ರೀ ನಾಗಯ್ಯಸ್ವಾಮಿ ದೇಸಾಯಿ ಗುರು ರಾಜ್ಯ ಪ್ರಧಾನ ಸಂಚಾಲಕರು, ಶ್ರೀ ವಿಜಯ್ ಭರತ್ ಜಿಲ್ಲಾಧ್ಯಕ್ಷರು, ಶ್ರೀ ಗುರುಲಿಂಗಪ್ಪ ಸಾಹುಕಾರ ಸಜ್ಜನ್ ಜಿಲ್ಲಾ ಗೌರವಾಧ್ಯಕ್ಷರು, ಶ್ರೀ ರಾಜಶಂಕರ್ ದೇಸಾಯಿ ಜಿಲ್ಲಾ ಕಾರ್ಯಾಧ್ಯಕ್ಷರು, ಶ್ರೀ ಅಂಬರೀಶ ಗೌಡ ಬಿರಾದಾರ್ ಪ್ರಧಾನ ಕಾರ್ಯದರ್ಶಿ ಹುಣಸಗಿ ತಾಲೂಕಾ, ಶ್ರೀ ಬಾಗೇಶ್ ಏವೂರ್ ಜಿಲ್ಲಾ ರೈತ ಮುಖಂಡರು, ಶ್ರೀ ಮಲ್ಲನಗೌಡ ಪಾಟೀಲ್ ಹುಣಸಗಿ ದೇವಾಪುರ ಜೆ ತಾಲೂಕ್ ರೈತ ಮುಖಂಡರು, ಶ್ರೀ ಅಂಬರೀಶ ಗೌಡ ಕಟ್ಟಿಮನಿ ಹುಣಸಗಿ ತಾಲೂಕಾ ರೈತ ಮುಖಂಡರು, ಶ್ರೀ ಶ್ರೀಕಾಂತ್ ದೇಸಾಯಿ ಹುಣಸಗಿ ತಾಲೂಕಾ ರೈತ ಮುಖಂಡರು, ಶ್ರೀ ದ್ಯಾಮಣ್ಣ ಗುಜ್ಜಲ ಕೋಡಿಕಲ್ ಹೋಬಳಿ ಅಧ್ಯಕ್ಷರು, ಶ್ರೀ ಸೋಮು ಹೊರಟ್ಟಿ ಗ್ರಾಮ ಅಧ್ಯಕ್ಷರು. ವರದಿ ಯಾದಗಿರಿ ಜಿಲ್ಲಾ ಹನುಮಂತ ದೊರಿ. ಮುಂಬರುವ ದಿನಗಳಲ್ಲಿ ಏಪ್ರಿಲ್ 15ರವರೆಗೆ ನೀರು ಹರಿಸಲೇಬೇಕಂತೇಳಿ ಮನವಿ ಕೊಡ್ತಿದ್ದೀವಿ. ಆದ ಕಾರಣ ನಮ್ಮ ಕೆಬಿಜೆಎನ್ಎಲ್ ಅಧಿಕಾರಿಗಳು ಹೇಳೋ ಮುಂದೆ ನಾವು ಯಾವುದೋ ಉದಾಹರಣೆ ಹೇಳೋಕೆ ಹೋಗಲ್ಲ. ಗುಲ್ಲಾಪುರ ಮಾದರಿ ಹೋರಾಟ ಇಲ್ಲಿ ಆಗ್ಬಾರ್ದು ಅಂತೇಳಿ ನಾವು ವಿನಂತಿ ಮಾಡಿಕೊಡ್ತೀವಿ. ಪ್ರಥಮವಾಗಿ ನಾವು ಯಾವುದೇ ಒಂದು ಕಾರಣಕ್ಕೂ ರೈತರಿಗೆ ತೊಂದರೆ ಆಗಕ್ಕೆ ನಾವು ಬಿಡೋಲ್ಲ. ಅದಕ್ಕೆ ಇನ್ನೊಂದ್ಸರಿ ತಮ್ಮಲ್ಲಿ ಮನವಿ ವಿಡಿಯೋ ಮುಖಾಂತರ, ಪತ್ರಕರ್ತರ ಮುಖಾಂತರ, ಟಿವಿ ಮಾಧ್ಯಮ ಮುಖಾಂತರ ತಮ್ಗೆ ಹೇಳಕ್ಕೆ ಇಚ್ಛೆಪಡ್ತೀವಿ. ನಾವು 24ನೇ ತಾರೀಕು ಮಂಗಳವಾರನ ಹೋರಾಟ ಮಾಡ್ತೀವಿ. ತಮ್ಮ ಅನಿರ್ದಿಷ್ಟ ಕಾಲ ನಾವು ತಮ್ಮಲ್ಲಿ ಕೂತು ಹೋರಾಟ ಮಾಡೋಕ್ಕೆ ಕೆಲಸ ನಾವು ಮಾಡ್ತೀವಿ. ಅದಕ್ಕೆ ನಾವು ಅನುಕೊಡದೆ ಆದಷ್ಟು ಬೇಗ ಏಪ್ರಿಲ್ 15ರವರೆಗೆ ನೀರು ಹರಿಸ್ತೀವಿ ಅಂತೇಳಿ ತಾವು ಆದಷ್ಟು ಜಲ್ದಿ ಘೋಷಣೆ ಮಾಡಿದೆ ಅಂತೇಳಿ ಮೇಲೆ ನಮ್ಗೆ ಭಾಳ ಅಪಾರ ಗೌರವ ಐತಿ. ಅದೇ ಕಾರಣ ತಾವು ಮಾಡಬೇಕಿಲ್ಲ ಅಂತಂದರೆ ಗುಲ್ಲಾಪುರ ಮಾದರಿ ಹೋರಾಟ ಬರ್ಬೇಕಾಗ್ತದೆ. ತಮಗೆ ಭಾಳ ವಿಶೇಷವಾಗಿ ಹೇಳಕ್ಕೆ ಇಚ್ಛೆಪಡ್ತೀವಿ. ನಾವು ಬೇರೆ ನಾವು ಯಾವುದೇ ಏನೇನು ಹೇಳ್ತಾರೆ ಆ ಥರ ಅಲ್ಲ. ನಾವು ಯಾವ್ದು ಹೇಳ್ತೀವಿ ಅದು ಮಾಡೇ ಕೇಳ್ತೀವಿ. ಉದಾಹರಣೆ ಗುಲ್ಲಾಪುರ ಹೋರಾಟ ನಿಮ್ಗೆ ಯಾವಾಗ ಕರ್ನಾಟಕ ರಾಜ್ಯದಾಗ ಸಾಕ್ಷಿ ಐತಿ. ಯಾವಾಗಲೂ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಕಾರ್ಯಾಧ್ಯಕ್ಷರಾದ ಮಹೇಶ್ ಸುಬೇದಾರ್ ಅವರ ನೇತೃತ್ವದಲ್ಲಿ ರೈತರ ಪರವಾಗಿ ಸದಾ ನಾವು ಇರ್ತೀವಿ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ನಮಸ್ಕಾರ. ಏನಿವತ್ತು ನಮ್ಮ ಕೃಷ್ಣ ಭಾಗ್ಯ ಜಲ ನಿಗಮದ ಎಡದಂಡೆ ಕಾಲುವೆಗೆ ಒಳಪಡುವಂಥ ಸುಮಾರು ಇವತ್ತು ಭತ್ತ, ಶೇಂಗಾ ಇನ್ನಿತರ ಇತರೆ ಬೆಳೆಗಳು ಇವತ್ತು ನಮ್ಮ ನೀರಾವರಿ ಇಲಾಖೆಯಿಂದ 22ನೇ ತಾರೀಕು ನೀರು ಹರಿವನ್ನು ಬಂದ್ ಮಾಡ್ತಕ್ಕಂಥದ್ದು ಈಗಾಗಲೇ ತಿಳಿದು ಬಂದಿರ್ತಕ್ಕಂಥ ವಿಚಾರ. ಈಗಾಗಲೇ ನಮ್ಮ ರೈತರು ಕೂಡ ಆತಂಕದಲ್ಲಿ ಅದರ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಇವತ್ತು ಸರ್ಕಾರ ಮತ್ತು ನೀರಾವರಿ ಇಲಾಖೆ ಸಂಬಂಧಪಟ್ಟಂತ ತಕ್ಷಣದಲ್ಲೇ ಏಪ್ರಿಲ್ 15ರವರೆಗೆ ನೀರು ಹರಿಸ್ತಕ್ಕಂಥ ಕೆಲಸ ಒಂದು ಸಲಹೆ ಸಮಿತಿ ತುರ್ತು ಸಭೆಯನ್ನು ಈಗಾಗಲೇ ನೀರಾವರಿ ಇಲಾಖೆಯವರು ಮಾಡಬೇಕಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಶ್ರೀ ಚುನ್ನಪ್ಪ ಪೂಜಾರಿ ನೇತೃತ್ವದ ಸಂಘಟನೆ ವತಿಯಿಂದ ಇವತ್ತು ನಾವು ಹುಣಸಗಿ ಪಟ್ಟಣದಿಂದ ನಮ್ಮೆಲ್ಲ ರೈತ ಸಂಘದ ಮುಖಂಡರು ನಾಗೇಶ್ವಾಮಿ ಇರ್ಬೋದು, ನಮ್ಮ ರೈತ ಸಂಘದ ಸಜ್ಜನ್ ಸಾಹುಕಾರ ಇರ್ಬೋದು, ಅಂಬರೀಶ್ ಗೌಡರು, ಇನ್ನಿತರ ದ್ಯಾಮಣ್ಣವರು, ನಮ್ಮ ರೈತ ಸಂಘ ಜಿಲ್ಲಾಧ್ಯಕ್ಷರು ವಿಜಯ್ ಭರತ್ ಅವರು, ನಮ್ಮ ಮಲ್ಲನಗೌಡರು, ಎಲ್ಲರೂ ಕೂಡ ಅಂಬರೀಶ್ ಪಾಟೀಲ್ ಅವರು, ಶ್ರೀಕಾಂತ್ ದೇಸಾಯಿ ಅವರು ಎಲ್ಲರೂ ಕೂಡ ಇವತ್ತೇನಾದ ದ್ಯಾಮಣ್ಣ ಹೋಬಳಿ ಅಧ್ಯಕ್ಷರು ಕೊಡಕಲ್ಲು ಇನ್ನಿತರ ಎಲ್ಲರೂ ಕೂಡ ಇವತ್ತೊಂದು ಸಭೆಯನ್ನು ಕೂಡ ಮಾಡಿದ್ದೀವಿ. ಬರುವಂಥ ಮಂಗಳವಾರ 24ನೇ ತಾರೀಕು ಸುಮಾರು ಸಾವಿರಾರು ಸಂಖ್ಯೆಯ ರೈತರು ಈ ಒಂದು ಮಹಾಂತಸ್ವಾಮಿ ಸರ್ಕಲ್ ಹುಣಸಗಿ ಪಟ್ಟಣದ ವತಿಯಿಂದ ಮುಖ್ಯ ಇಂಜಿನಿಯರ್ ಕಚೇರಿವರೆಗೆ ಬೈಕ್ ರ್ಯಾಲಿ ಮೂಲಕ ಏನಾದ ಮುಖ್ಯ ಇಂಜಿನಿಯರ್ ಕಚೇರಿ ನಾರಾಯಣಪುರ ಮುತ್ತಿಗೆ ಆಗ್ತಕ್ಕಂಥದ್ದು ಮತ್ತು ಅನಿರ್ದಿಷ್ಟಾವಧಿ ಹೋರಾಟಕ್ಕೂ ಕೂಡ ನಮ್ಮ ರೈತ ಸಂಘಟನೆ ಮುಂದುವರೆದಿದೆ. ಸರ್ಕಾರ ತಕ್ಷಣದಲ್ಲೇ ವಿಚಾರವನ್ನು ಕೈಗೊಂಡು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಇವತ್ತು ನೀರಾವರಿ ಸಲಹಾ ಸಮಿತಿ ಎಲ್ಲ ಶಾಸಕರುಗಳು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿ ಈ ಭಾಗದಲ್ಲಿ ಇರ್ತಕ್ಕಂಥ ಕೈ ಬಂದಿರತಕ್ಕಂಥ ರೈತರ
ಬೆಳೆಗಳನ್ನು ಇವತ್ತೇನಾದ ಏಪ್ರಿಲ್ 15ರವರೆಗೆ ನೀರು ಹರಿಸಿ ರೈತರಿಗೆ ಅನುಕೂಲ ಮಾಡಬೇಕು. ಇಲ್ಲದಿದ್ದಲ್ಲಿ ದೊಡ್ಡ ಜಲಕ್ರಾಂತಿನೇ ಈ ಭಾಗದಲ್ಲಿ ಆಗ್ತಿರ್ತಕ್ಕಂಥ ಸರ್ಕಾರಕ್ಕೂ ಕೂಡ ಇವತ್ತು ಎಚ್ಚರಿಕೆಯನ್ನು ಕೊಡ್ತೀವಿ. ಜಿಲ್ಲಾಡಳಿತ ಆಯಿತು ಮತ್ತು ನೀರಾವರಿಯ ವ್ಯವಸ್ಥಾಪಕ ನಿರ್ದೇಶಕರು ಅವರು ಕೂಡ ಇದೇ ಭಾಗದವರಾಗಿದ್ದು, ಇದೇ ಜಿಲ್ಲೆಯವರಾಗಿದ್ದು, ಈ ಭಾಗದಲ್ಲಿ ರೈತರಿಗೆ ನೀರಾವರಿಯಿಂದ ವಂಚಿತರಾಗಿ ಆ ಬೆಳೆ ನಷ್ಟ ಆದರೆ ಅದಕ್ಕೆ ಸರ್ಕಾರ ನೇರ ಹೊಣೆ ಆಗ್ತದೆ. ರೈತರಿಗೆ ಯಾವುದಾದ್ರೂ ರೈತರ ಆತ್ಮಹತ್ಯೆ ಆದರೆ ಸರ್ಕಾರನೇ ಹೊಣೆ ಹೊರಬೇಕಾಗ್ತದೆ. ಆ ಒಂದು ಹೊಣೆಯನ್ನು ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿ ಈ ವಿಚಾರವನ್ನು ಈ ಏಪ್ರಿಲ್ 15ರವರೆಗೆ ನೀರು ಬಿಡ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಕುಡಿಯೋ ನೀರು ಮತ್ತು ಈ ಭಾಗದಲ್ಲಿ ಕೃಷಿ ಇವೆರಡಕ್ಕೂ ಕೂಡ ಮೊದಲಂತ ಆದ್ಯತೆ ಕೊಡಬೇಕು. ಉಳಿದಂಥ ಎಲ್ಲ ಬೇರೆ ಬೇರೆ ಕೈಗಾರಿಕೆಗಳಿಗೆ ಒತ್ತು ಕೊಡ್ತಕ್ಕಂಥದ್ದು ಕೈ ಬಿಡಬೇಕು. ಯಾಕಪ್ಪ ಅಂತಂದ್ರೆ ಇವತ್ತು ಹಲವಾರು ಬೋರ್ಕಾ ಕಂಪ್ನಿ ಅಂತಂತವು ಸುಮಾರು ಅಲ್ಲಲ್ಲೇ ಅಡ್ಡಗೋಡೆಗಳನ್ನು ಕಟ್ಟಿಕೊಂಡು ಇವತ್ತೇನದ ರೈತರಿಗೆ ಸುಮಾರು ಹೋಗ್ತಕ್ಕಂಥ ನೀರು ಇವತ್ತೇನದ ಅಡ್ಡಗೋಡೆ ಕಟ್ಟೋದ್ರಿಂದ ಹಲವಾರು 5-6 ಬೋರ್ಕಾ ಕಂಪ್ನಿಗಳು ನೀರನ್ನು ತಡೆಗಟ್ಟಿ ರೈತರಿಗೆ ಹೋಗೋದ ರೀತಿ ಅಂದರೆ 2 ದಿವಸದಲ್ಲಿ ತಲುಪುವಂಥ ನೀರು ಕೊನೆ ಭಾಗಕ್ಕೆ ಇವತ್ತೇನದ ಅಂಥ ಒಂದು ಬೋರ್ಕಾ ಕಂಪ್ನಿಗಳು ರೈತರಿಗೆ ಕೃಷಿಗೆ ಇವತ್ತು ಮಾರ್ಕ್ ಆಗಿರ್ತಕ್ಕಂಥ ಅಂಥ ಒಂದು ಹಲವು ಬಾರಿ ಕೂಡ ನಾವು ಕೃಷ್ಣ ಭಾಗ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿಗಾಗಲಿ ಸಂಬಂಧಪಟ್ಟಂಥ ಇಲಾಖೆ ಚೀಫ್ ಇಂಜಿನಿಯರ್ಗಾಗಲಿ ಅದರ ಬಗ್ಗೆ ಮಾಹಿತಿ ಕೊಡ್ತೀವಿ. ಅದನ್ನು ಕೂಡ ಪರಿಗಣಿಸಿ ತಕ್ಷಣದಲ್ಲಿ ಏನಾದ ಇವತ್ತು ಅಂಥ ಅಡ್ಡಗೋಡೆಗಳನ್ನು ಇವತ್ತು ತೆರವುಗೊಳಿಸಿ ಎಲ್ಲಿ ಅಕ್ರಮವಾಗಿ ಕೆಲವರು ಕೂಡ ಏನಾದ ನೀರನ್ನು ಬಳಕೆ ಮಾಡ್ಕೊಂತಾರೆ ವಾಣಿಜ್ಯಗಳಲ್ಲಿ ಇನ್ನಿತರ ಜಿಂದಾಲ್ ಫ್ಯಾಕ್ಟ್ರಿಗಾಗಲಿ ಮೊದಲೇನಾದ ಕೃಷಿಗೆ ಮತ್ತು ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕಂತೇಳಿ ಇವತ್ತು ನಮ್ಮ ಸರ್ಕಾರ ಒತ್ತಾಯ ಮಾಡ್ತೀವಿ. ನಮ್ಮ ಹೆಸರು ಮಹೇಶ್ ಕೋಟ್ ಎಂ ಸುಗದ ಕರ್ನಾಟಕ ರಾಜ್ಯ ರೈತ ಸಂಘ ಅಸೋಸಿಯೇಷನ್ ರಾಜ್ಯ ಕಾರ್ಯಾಧ್ಯಕ್ಷ.